ಅಫ್ಕೋರ್ಸ್ ಅಲ್ಲಿ ಇರೋವಂಥ ಕಂಟೆಸ್ಟೆಂಟ್ಗಳಲ್ಲಿ ನೀವು ಸೀನಿಯರ್ ಆ್ಯಸ್ ಎ ಕಲಾವಿದೆ ಆಗಿ, ಸೊ ಆಗಿದ್ದಾಗ ಅದೇ ರೀತಿ ಆಟವನ್ನು ಆಡಬೇಕಾಗುತ್ತೆ. ಇದು ನಿಮಗೆ ಜೀವನದ ಅಲ್ಲಿ ಕಲಿಸಿದ ಪಾಠಗಳ ಅಲ್ಲಿ ನೀವಿದ್ದು? ಹೌದು, ಆ್ಯಕ್ಚುಲಿ ಬಹಳಷ್ಟು ಇನಿಷಿಯಲ್ ಡೇಸಲ್ಲಿ ತುಂಬ ಬೇಗ ಸಿಟ್ ಮಾಡ್ಕೊಳ್ಳೋದು, ಅಪ್ಸೆಟ್ ಆಗಿಬಿಡೋದು, ನಂಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗಿಬಿಡೋದು. ಅಪ್ಸೆಟ್ ಆಯಿತು ಅಂದರೆ ಒಂದೊಂದು ದಿನ ನಾನು ಯಾರ ಹತ್ರನೂ ಮಾತಾಡ್ತಾನೇ ಇರಲಿಲ್ಲ. ಆದರೆ ಆ್ಯಸ್ ಯು ಸೆಡ್, ಅನುಭವ ಆಗ್ತಾ ಆಗ್ತಾ ಜನರನ್ನ ಮೀಟ್ ಮಾಡ್ತಾ ಪ್ರತಿ ಹೆಜ್ಜೆಯಲ್ಲೂ ನಾವು ಕಲಿತಾ ಹೋಗ್ತೀವಿ. ಎಷ್ಟೇ ಸೀನಿಯರ್ಸ್ ಅಂದ್ರೂ ಎವ್ರಿ ಡೇ ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಕಲಿತಾ ಇರ್ತೀವಿ. ನನ್ನ ಪೇಷನ್ಸು, ನನ್ನ ಒಂದು ಕಮಿಟ್ಮೆಂಟು, ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಎಥಿಕ್ಸ್ ಏನು ಇಟ್ಕೊಂಡಿರ್ತೀನಿ ಅದೆಲ್ಲ ಹಾಗೇ ಇತ್ತು. ಅದನ್ನು ನಾನಲ್ಲಿ ಅಫ್ಕೋರ್ಸ್ ಅಪ್ಲೈ ಮಾಡಿದೆ ಕೂಡ, ನಾನು ಹಾಗೆ ಇರಬೇಕು ಅಂತ. ಆ್ಯಂಡ್ ತೀರಾ ತಲೆ ಕೆಡಿಸ್ಕೋತಾ ಇಲ್ಲ, ಯಾಕೆಂದರೆ ಲೈಫಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲೇ ತುಂಬ ವಿಷಯಗಳು ತಲೆಗೆ ಹಾಕ್ಕೊಂಡು ಅಪ್ಸೆಟ್ ಆಗಿದ್ದೆಲ್ಲ ಇದೆ ನಾನು. ಹಾಗಾಗಿ ಆವಾಗಿಂದ ಮನೇಲಿ ನನಗೆ ಹೇಳೋದಷ್ಟೇ, ಯಾವ ವಿಚಾರ ಆದರೂ ಸರಿ ತುಂಬ ತಲೆಗೆ ಹಾಕ್ಕೊಂಡು ಅಪ್ಸೆಟ್ ಆಗಿ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೋಬಾರ್ದು. ಈಗ ರಾತ್ರಿ ಹೋಗಿ ಮಲಗ್ತೀವಿ ಅಂದರೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು, ಆ ಥರ ವಾತಾವರಣ ನಾವು ಇಟ್ಕೋಬೇಕು, ಯಾವುದಕ್ಕೂ ತೀರ ತಲೆ ಕೆಡಿಸ್ಕೋಬಾರ್ದು ಅಂತ. ಅದೇ ವಿಷಯ ನಾನು ಬಿಗ್ ಬಾಸಲ್ಲೂ ಮಾಡ್ತಿದ್ದೆ. ಬಹಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿತ್ತು ಮನೆಯಲ್ಲಿ, ಬಹಳಷ್ಟು ಜಗಳಗಳಾಗ್ತಿತ್ತು, ನನಗೂ ಬೇಜಾರಾಗ್ತಿತ್ತು, ಅಳು ಬರ್ತಿತ್ತು. ಎಲ್ಲ ಮುಗಿದ್ಮೇಲೆ ಬೆಡ್ ಮೇಲೆ ನಾನೇ ಫಸ್ಟ್ ಹೋಗಿ ಮಲಗ್ತಾ ಇದ್ದಿದ್ದು. ಲೈಟ್ಸ್ ಆಫ್ ಆಗಿದ ತಕ್ಷಣ ಫಸ್ಟ್ ನಾನು ಹೋಗಿ ಮಲಗ್ತಿದ್ದೆ. ನೆಮ್ಮದಿಯಾಗಿ ನಿದ್ರೆ, ಮತ್ತು ನಾಳೆ ಫ್ರೆಶ್ ಡೇ ಆಗಿರಬೇಕು, ಅದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಡಿಸ್ಟರ್ಬ್ ಆಗಬಾರ್ದು ಅಂತ. ನೀವು ಹೇಳಿದಾಗೆ ಲೈಫಲ್ಲಿ ಈ ಅನುಭವಗಳು ಏನಿರುತ್ತೆ, ಅಟ್ ವೆರಿ ಯಂಗ್ ಏಜ್, ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಭಾಳಷ್ಟು ಜನರನ್ನ ನೋಡಿದೆ ನಾನು, ಭಾಳಷ್ಟು ಅನುಭವ ಆಯಿತು ನನಗೆ. ಬಟ್ ಬಿಗ್ ಬಾಸ್ ಇಸ್ ಅನದರ್ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ. ಇಟ್ಸ್ ನೈಸ್. ನಿಮ್ಮನ್ನ